ಜನತೆ ಕೆಲಸ ಮಾಡಿಕೊಡುವ ಪೀಡಗಳಿಗೆ, ಜನತೆ ಕೆಲಸ ಮಾಡಿಕೊಡುವ ಪೀಡಗಳಿಗೆ ಒಬ್ಬ ಪಿಡಿಒನ ಕರೆಸಿ ಇಷ್ಟೊಂದು ಸಮಸ್ಯೆ ಇದೆ. ಈ ರೆಡ್ ಹ್ಯಾಂಡ್ ಆಗಿ ಹೇಳ್ತಾ ಇದ್ದಾರೆ. ನಮ್ದು ಯಾವುದೇ ಕೆಲಸಗಳನ್ನ 2 ವರ್ಷ ಆಗಿದೆ ಅರ್ಜಿ ಕೊಟ್ಟು, ಒಂದು ಅರ್ಜಿಗೂ ಕೂಡ ಯಾವುದೇ ತರದಲ್ಲಿ ಸ್ಪಂದಿಸ್ತಾ ಇಲ್ಲ ಇವರು. ಇವ್ರ ಕಾನೂನು ಕ್ರಮ ಏನು ವಹಿಸಬೇಕು ನನ್ನ DS ಮೇಡಮ್ನವರು ಇದಕ್ಕೆ ಕ್ರಮ ವಹಿಸಿ ನಮ್ಗೆ ಒಳ್ಳೆ ಕೆಲಸಗಳಾಗ ಮಟ್ಟಕ್ಕೆ ಭಾಗವಹಿಸಬೇಕು ಅಂತೇಳಿ ಕೊಡ್ತಾರೆ. ಸರ್ವೆ ಮಾಡಿ ನಾವು ಬ್ಯಾರೆ ಅಂತಲ್ಲ, ನಾವು ಕಳಿಸೋದು ನಮ್ಮ ಇದು ಇದನ್ನೇ ಹೇಳ್ಕೊಂಡು ಹೋಗ್ಬೇಡಿ. ಈಗ ನೀವು ಹೇಳ್ದಕ್ಕೆ ನಾವು ಕಾಯ್ಕೊಂಡು ಇವತ್ತು ಬಂದು ಗಲಾಟೆ ಬೇಡ, ಯಾತಕ್ಕೆ ಗಲಾಟೆ ಬೇಡ, ಬೈಯೋದು ಬೇಡ, ಯಾರಿಗೂ ಬೇಡ. ನಾನು ನೀವು ಹೆಂಗೆ ಹೇಳಿದ್ರೆ ಹಂಗ, ಈಗ ಅವ್ರು ಹೇಳಿದಕ್ಕೆ ನಾನು ಕೇಳ್ಕೊಳ್ತೀನಿ. ನೀವು ಹೊತ್ತು ನಮ್ಮ ಸಮಸ್ಯೆ ಅದ ಅಂತ ನಿಮಗೆ ಕೊಡ್ತೀವಿ. ಇದನ್ನ ಎಷ್ಟು ದಿನಕ್ಕೆ ಮಾಡ್ಕೊಡ್ತೀವಿ ನಾವು 3 ದಿವಸದಲ್ಲಿ ಕಳ್ಸಿಕೊಡ್ತೀವಿ. 3 ದಿನದಲ್ಲಿ ನೀವು ಕಳ್ಸಿಕೊಡ್ತೀವಿ. ಆಯ್ತು, ನಿಮ್ದು 3 ದಿನ ಆಯ್ತು. ಅವ್ರು ಎಷ್ಟು ದಿನದಲ್ಲಿ ಮಾಡ್ಕೊಡ್ಬೋದು? ಅವ್ರು ವರದಿ ಕೊಡಬೇಕು. ಈಗ ನಾವು ನಮ್ಮ ವರದಿ ಕೊಡಕ್ಕೆ, ಕೆಲಸ ಮಾಡ್ಕೊಡಕ್ಕೆ ನಮ್ಗೆ ಕೆಲಸನೇ ಮಾಡಿ ಅಂತ ಕೇಳಲ್ಲ ನಾನು. ವರದಿ ಆಗತ್ತಾ ಆಗಲ್ಲ ಅಂತ ನಿಮ್ಗೆ ವರದಿ ಕಳಿಸ್ಬೇಕು ವಾಪಸ್ ಹೇಳಿ ಎಷ್ಟು ದಿನ ಸರ್ಕಾರದಂತಲ್ಲ ಆಗ್ಬೇಕು PDOಗಳಿಗೆಲ್ಲ. ಹಾಗಾಗಿ ನೀವು ಏನೋ ಒಂದು ಆವೇಶದಲ್ಲಿ ಅದು ಇದು ಮಾತಾಡೋದಕ್ಕೆ ಹೋಗ್ಬೇಡಿ. ನೋಡಿ, ನಾವು ಕೆಲವು ಮಾತುಗಳನ್ನ ಇದು ಮಾಡೋದಕ್ಕೆ ಇದು ಮಾಡ್ತೀವಿ, ನೀವೇನೋ ಒಂದು ಹೇಳ್ತೀರಿ, ಆ ಥರ ಆವೇಶದಲ್ಲಿ ಏನೋ ಮಾತಾಡೋದು ಬೇಡಿ ದಯಮಾಡಿ. ಈಗ ನಾವೇನಂತಂದ್ರೆ ನಿಮಗೆ ಸಮಸ್ಯೆ ಇದೆ ನಿಜ, ಖಂಡಿತ ಕೇಳಿಸ್ಕೊತೀವಿ. ಅದನ್ನ ಯಾವ ರೀತಿ ನಾವು ಸರಿ ಮಾಡಬೇಕು ಆ ರೀತಿನಲ್ಲೇ ಮಾಡಬೇಕು. ನನಗೆ ಬೈಯೋದಕ್ಕೆ ಅಧಿಕಾರ ಇಲ್ಲ. ಯಾರಿಗೋ ಒಬ್ರಿಗೆ ಜೋರ್ ಮಾಡಿ ಕರ್ದ್ಬಿಡಿ ಅಂತ ಹೇಳ್ತಿರಲ್ಲ, ಅದಕ್ಕೆಲ್ಲ ಅಧಿಕಾರ ಇಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಅದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ನಮ್ಮ ವ್ಯವಸ್ಥೆನಲ್ಲಿ ಒಂಚೂರು ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ ಕೆಲವರು ಬೈದೋ ಮಾಡಿನೋ ಬೇರೆ ಜೋರಾಗಿ ಹೇಳಿನೋ ಮಾಡ್ತಾರೆ. ಹಂಗಂತಂತೇಳಿ ಅದನ್ನ ಮಾಡೋದಕ್ಕೆ ಎಲ್ಲೂ ಅವಕಾಶ ಇಲ್ಲ, ಬೈದಾಡೋದಕ್ಕೆಲ್ಲ ಅವಕಾಶ ಇಲ್ಲ. ವಿಡಿಯೋಗಳಾಗ್ಲಿ ನನ್ನ ಜೊತೆಲಿ ಕೆಲಸ ಮಾಡ್ತಾ ಇದಾರೆ ಅಂತ ನಾನು ಅನ್ಕೋತೀನಿ, ಕೆಳಗಡೆ ಅಂತಂತ ಎಲ್ಲೂ ಹೇಳಿಲ್ಲ. ಆಯ್ತಾ, ಅಧೀನಾಧಿಕಾರಿಗಳು ಅಂತಂತ ಹೇಳ್ತಾರೆ, ಯಾವುದಕ್ಕೋಸ್ಕರ ಕೇಡ್ರಿಗೋಸ್ಕರ ಹೇಳ್ತಾರೆ ಅಷ್ಟೇನೆ. ನನಗಿಂತ ಅವ್ರು ಕೀಳು ಅಥವಾ ಅವ್ರನ್ನ ಕೆಟ್ಟದಾಗ ಮಾತಾಡಿಸ್ಬೇಕು ಬೈಬೇಕು ಅಂತಂತ ಎಲ್ಲೂ ಇಲ್ಲ. ಗೊತ್ತಾಯ್ತಾ? ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ನಡ್ಸ್ಕೋಬೇಕು ಅಂತಾನೆ ಇರೋದು. ನಾವು ಇದು ಮೇಲಧಿಕಾರಿಗಳಿರ್ಬೋದು, ಅದು ಬರೀ ಕೇಡ್ರಿಗೆ ಮಾತ್ರ. ಯಾವುದೇ ಮಾಡ್ಬೇಕು ಅಂತಂತಲ್ಲ, ಬಟ್ ಕೆಲಸ ಆಗ್ಬೇಕು. ನಿಮ್ಗೆ ನಿಮ್ ಸಮಸ್ಯೆ ಹೇಳಿ, ಖಂಡಿತ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡುವಂತದನ್ನ ಖಂಡಿತ ನಾವು ಮಾಡ್ತೀವಿ. ಆಯ್ತಾ? ಈಗ ನೋಡಿ, ಅದು ಯಾವ್ದೋ ಒಂದು ಇದು ಇದಕ್ಕೆ ಕ್ರಮ ಆಗಿಲ್ಲ ಅಂತಂದ್ರೆ ಬೇಕಾದ್ರೆ ಹೇಳಿ, ಅದಕ್ಕೆ ಕ್ರಮ ಆಗೋದಕ್ಕೆ ಮತ್ತೆ ರಿಮೈಂಡರ್ ಹಾಕಿನೋ, ಅದಕ್ಕೆ ಅಡಿಷನಲ್ ಆಗಿ ನಾವು ಫೋನಲ್ಲಿ ಮಾತಾಡಿನೋ, ಮೀಟಿಂಗ್ ಅಲ್ಲಿ ಹೇಳಿನೋ ಎಲ್ಲ ಮಾಡ್ತೀವಿ, ಇಲ್ಲ ಅಂತಂತಲ್ಲ. ಅದ್ರ ಜೊತೆಗೆ ನೀವು ಏನು ಕ್ರಮಬದ್ಧವಾಗಿ ಆಗ್ಬೇಕು ಆ ರೀತಿನಲ್ಲೇ ಆಗ್ಬೇಕು. ಯಾವುದೋ ಒಂದು ಹೇಳಿದ್ರಿ, ಊರಲ್ಲಾಗಿ ಹೇಳಿದ್ರಿ ಅಂತಾರೆ, ಊರಲ್ಲಾಗಿ ಹೇಳಿದ್ದಿಲ್ಲ, ಅರ್ಥ ಮಾಡ್ಕೊಂಡು ಕೆಲವನ್ನ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತ ಆಗ್ತದೆ. ಈ ಡಾಕ್ಯುಮೆಂಟು ಎಲ್ಲಿ ಅಗತ್ಯ ಇದೆ ಅಲ್ಲಿಗೆ ಡಾಕ್ಯುಮೆಂಟ್ ಬೇಕೇ ಬೇಕಾಗ್ತದೆ. ಈಗ ನೀವು ಯಾರೊಬ್ರು ಆರೋಪ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅದು ಸರ್ಕಾರಿ ಜಾಗದಲ್ಲ ಅವ್ರು ಕಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಸರ್ಕಾರಿ ಜಾಗ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ ಇಲ್ಲದೆ ಯಾರು ಹೋಗಿ ಏಕಾಏಕಿ ಅದನ್ನ ನಿಮ್ದೇ ಆಗಲಿ ನಂದೇ ಆಗಲಿ ರಿಮೂವ್ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಮಾಡೋಕ್ಕೂ ಆಗಲ್ಲ. ಅದನ್ನ ಮಾಡಿದವ್ರ ಮೇಲೆ ತಪ್ಪಿತಸ್ಥರಾಗಬೇಕಾಗ್ತದೆ. ಹಾಗಾಗಿ ತಾವು ಏನು ಹೇಳ್ತಾ ಇದ್ದೀರಿ ಅದನ್ನ ಖಂಡಿತ ಹೇಳಿ. ನಿಜವಾಗ್ಲೂ ನಾವು ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂತಾನೆ ನಾನು ಅನ್ಕೊಂಡು, ಈಗ ಅವ್ರು ಮಾಡ್ಬೇಕಾದ್ರೆ ಕೆಲಸ ನಾನೇ ಮಾಡ್ತೀನಿ ಅಂತ ಇವ್ರು ಹೇಳಿದ್ರಲ್ಲ, ಇವರೇ ಮಾಡ್ಕೊಳ್ಳಿ. ಈಗ ಡೇಟ್ ನೋಡ್ಕೊಂಡು ಕೆಲಸ ಮಾಡ್ರಿ ನೀವು. ಕೇಳಿದ್ರೆ ಹೇಳಿ ಮಾಡ, ನಾವು ಕಳಿಸ್ಬಿಟ್ಟು ಎಲ್ಲ ಕಳಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ನಾವು ಇವತ್ತು ನಿಮ್ಮನ್ನ ಇವ್ರು ಔಟ್ ಸಿಕ್ಕಲ್ಲ ಜವಾಸ್ಕ ಬರಕಂತ ಇಷ್ಟೊತ್ತಾಗೈತೆ. ಊಟ ಒಬ್ರು ಮಾಡಿಲ್ಲ, ಕಾಫಿ ಕುಡಿಲ್ಲ. ಒಬ್ರು ಪಂಪ್ಸೆಟ್ ನೀರು ಹಾಯಿಸಿಲ್ಲ, ಒಬ್ರು ಟಮಾಟೆ ಹಾಕಿಲ್ಲ, ಒಬ್ರು ಇನ್ನೊಂದು ಮಾಡಿಲ್ಲ, ಒಬ್ರು ಉಳ್ಳಾಗಡ್ಡಿ ಕಟ್ಟಿಲ್ಲ. ಎಲ್ಲ ಗುಡ್ಕೊಂಡು ಮಾಡಿದ್ರೆ ಒಬ್ರು ಊಟ ಮಾಡಿದಲ್ಲ. ಎಲ್ಲಾನು ಹೊಸ್ಕೊಂಡು ಸಾಯ್ತಾರೆ. ನೀವು ಹಂಗಿದ್ದಾರೆ. ಅವ್ರಿಗೆ ಏನಾದ್ರು ತೊಂದರೆ ಆಗಿದ್ದ? ಊಟಕ್ಕೆ ತೊಂದರೆ ಆಗಿದ್ದ? ಅವ್ರ ಹೆಂಡತಿ ಮಕ್ಕಳಿಗೆ ತೊಂದರೆ ಆಗಿದ್ದ? ಅವ್ರ ಕುಟುಂಬ ಸೇರಿಗೆ ತೊಂದರೆ ಆಗಿದ್ದ? ಮತ್ತೆ ಅದಕ್ಕೆ ಅವ್ರು ಮಾಡಿರೋ ನಾಳೆನೇ ಮಾಡಿಸ್ಕೊಡ್ಬೇಕು. ಸಮತಟ್ಟಾಗೋ ರೀತಿನಲ್ಲಿ ಖಂಡಿತ ನಾಳೆನೇ ಮಾಡ್ಕೊಡ್ಬೇಕು. ಅದೇ ಇದ್ರದ್ದು ಶೀಟ್ದು ಒಂದು ವಾರದಲ್ಲೇ ಬೇಕಾದರೆ ಅವರು ಅಳತೆ ಮಾಡ್ಕೊಡೋದಕ್ಕೆ ನಾನು ಖಂಡಿತ ಇವ್ರಿಗೆ ತಹಸೀಲ್ದಾರ್ ಅವ್ರಿಗೂ ಮಾತಾಡ್ತೀನಿ. ಲೆಟ್ರ್ ಕೂಡ ಕಳಿಸ್ತೀವಿ. PDO ಅವರಿಂದನೂ ಲೆಟ್ರ್ ಹಾಕ್ಸ್ತೀನಿ. ಆಯ್ತಾ?
ಬನ್ನಿ ಉಳಿ ನಮ್ಮ ಹೊಲದಲ್ಲಿ ಅನುಭವ ನಿಮ್ಮ